ಅಂದರೆ ಇವಾಗ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ರೇಟ್ ಜಾಸ್ತಿ ಇದೆ ಅನ್ಕೋತಾರೆ. ಮೊದಲೆಲ್ಲ ಇವಾಗ ಮುಂಚೆ ನಾವು 3 ತಿಂಗಳು 4 ತಿಂಗಳಿಂದ ನಾವೇ ಕಡಿಮೆ ಕೊಟ್ಟಿದ್ದೀವಿ. ಇವಾಗ ಏನಾಗಿದೆ ಅಂದರೆ ಡೀಸೆಲ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆಯಲ್ಲ, ಹಂಗಾಗಿ ಯಾರಿಗೂ ಗಾಡಿಗಳು ಸಿಗ್ತಲ್ಲ, ಹಂಗಾಗಿ ಇವಾಗ ರೇಟ್ಗಳು ಜಾಸ್ತಿ ಇದೆ. ಸೊ ಗಾಡಿ ಡಿಮ್ಯಾಂಡ್ ಇದೆ ಬಟ್ ಗಾಡಿ ಕೂಡ ತುಂಬ ಚೆನ್ನಾಗಿದ್ರೆ ಪಕ್ಕ ಅಂದರೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸಿಂಗಲ್ ಓನರ್ ಕಾರು ನಿಮಗೆ 60,000 ಹೊಡಿದ್ರೆ 70,000 ಹೊಡಿರೋ ಕಾರ್ ಸಿಗೋದೇ ಇಲ್ಲ ಆಲ್ಮೋಸ್ಟು, ವಿತ್ ಸರ್ವಿಸ್ ಟ್ರ್ಯಾಕ್ ಕೊಡ್ತೀವಿ. ಸೊ ಓಕೆ ಸರ್, ಇದು ಬಂದ್ಬಿಟ್ಟು ಟೊಯೋಟಾ ETS 19 ಮಾಡಲು ಸಿಂಗಲ್ ಓನರು. ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, AC ಎಲ್ಲ ಬರುತ್ತೆ. ನೀಟ್ ಕ್ಲೀನಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸರ್, ಇದು ಸಿಂಗಲ್ ಓನರ್. ಹೌದು. ಸೊ 99,000 ಸಿಂಗಲ್ ಓನರು ಕಾರ್ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು. ನಮಗೆ ಯಾವುದಕ್ಕೆ ಬಂದರೂ ಲೋನ್ ಆಗುತ್ತೆ. ಎಲ್ಲ 16 ಮಾಡಲಿಂದ ಲೋನ್ ಮಾಡಿಕೊಡ್ತೀವಿ. 16 ಮಾಡಲಿಂದ ಲೋನ್. ಹೌದು. ಓಕೆ, 16 ಮೇಲೆ ಲೋನ್ ಆಗುತ್ತೆ. 16 ಮೇಲೆ ಲೋನ್ ಆಗುತ್ತೆ. ಸರ್ ಎಕ್ಸ್ಚೇಂಜ್ ಆಫರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್, ಇವಾಗ ನಿಮ್ಮ ಹತ್ರ ಯಾವ್ದಾದ್ರು ಲೋ ಕಾಸ್ಟ್ ಮಾಡಲು ಗಾಡಿ ಇತ್ತು ಅಂದರೆ, ಇವಾಗ ಯಾವುದೋ ಅಪ್ಡೇಟ್ ವರ್ಷನ್ ಬೇಕು, ಇವಾಗ 16 ಇರುತ್ತೆ, ಅವ್ರಿಗೆ ಅದು 18, 19 ವರ್ಷನ್ ಗಾಡಿ ಬೇಕು ಅಂದ್ರೆ ಕೊಡ್ತೀವಿ ಎಕ್ಸ್ಚೇಂಜಲ್ಲಿ. ಹೌದು. ಇಲ್ಲ ಸೇಲ್ಸ್ ಬೇಡ, ನಾವು ತೊಗೊಳ್ಳಲ್ಲ, ನಮ್ಮ ಹತ್ರನೇ ಗಾಡಿ ಇದೆ ಅಂದರೆ ಅದಕ್ಕೂ ತೊಗೋತೀವಿ. ಹೌದು. ಸರ್ ಥ್ರೂಔಟ್ ಕರ್ನಾಟಕ ಲೋನ್ ಆಗುತ್ತಾ? ಹೌದು, ಕರ್ನಾಟಕ ಎಲ್ಲ ಕಡೆನೂ ಲೋನ್ ಆಗುತ್ತೆ, ಆರಾಮಾಗುತ್ತೆ. ಸರ್, ಇದು 82,000 ರನ್ ಆಗಿದೆ. 82,000 ರನ್ ಆಗಿದೆ ಗಾಡಿ. ಸಿಂಗಲ್ ಓನರ್ ಅಂದರೆ ಆಲ್ಮೋಸ್ಟ್ ಟ್ರ್ಯಾಕ್ ಇದ್ದೇ ಇರುತ್ತೆ. ಹೌದು ಸರ್. ಸೊ ನಿಮಗೆ ಆಲ್ಮೋಸ್ಟ್ ಸಿಗಲ್ಲ ಸಿಂಗಲ್ ಓನರ್ ಕಾರ್, ಸಿಗಲ್ಲ ಸರ್, ಕಡಿಮೆ. ಇದಕ್ಕೆ 2.70 ಕೊಟ್ಟು ಮಾಡ್ತಿದ್ದೀವಿ. ನಿಮ್ಮ ಕಡೆಯಿಂದ ಯಾರು ಬಂದರೆ ಸಬ್ಸ್ಕ್ರೈಬ್ 2.5 ಕೊಟ್ಬಿಡ್ತೀವಿ. 2.5 ಫೈನಲ್ ಕೊಟ್ಬಿಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಇದು 9th ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸು. ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸಿಗುತ್ತೆ ಇಲ್ಲಿ. ಸೊ ಇವ್ರ ಶೋರೂಮ್ ಕಡೆಯಿಂದ ನಿಮಗೆ ಲೋನು ಕೂಡ ಮಾಡ್ಕೊಟ್ಬಿಡ್ತಾರೆ. 100% ಲೋನ್ ಕೂಡ ಪಕ್ಕ ಅಂದರೂ ಹಾಗೇ ಆಗುತ್ತೆ. ಆ್ಯಂಡ್ ನಿಮ್ಮ ಕಾರ್ದು ಓಲ್ಡ್ ಕಾರ್ ತೊಗೊಂಡು ಇಲ್ಲಿರೋ ಪ್ರೀಮಿಯಂ ಕಾರ್ನ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಬಿಡ್ಬೋದು. ಸೊ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಇರೋ ಮಾಡಲ್ನ. ಸೊ ನಿಮಗೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಈಸಿ ಲೊಕೇಶನು, RR ನಗರ ಪೊಲೀಸ್ ಸ್ಟೇಷನು. ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಆಪೋಸಿಟಲ್ಲೇ ನಿಮಗೆ ಮೆಡ್ ಪ್ಲಸ್ ಇರುತ್ತೆ, ನೋಡ್ತಾ ಇರ್ಬೋದು. ನಮ್ಮ ಹಿಂದ್ಗಡೆ ಒಂದು ಮೆಡ್ ಪ್ಲಸ್ ಕಾಣಿಸ್ತಾ ಇದೆ, ಅದು ಆಪೋಸಿಟೇ ಇವ್ರ ಶೋರೂಮ್ ಇರೋದು. ಸೊ ನಿಮಗೆ ಲೋನ್ ಬಗ್ಗೆ ಡೀಟೇಲ್ಸು, ಅದ್ರ ಬಗ್ಗೆ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ಇವಾಗ ಸರ್ ನಮ್ಮ ಹತ್ರ ಆಲ್ರೆಡಿ ರೆಡಿಯಾಗಿದ್ದಾರೆ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದು ಬಂದುಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ, ಎಲ್ಲೋ ಬೋರ್ಡ್ ಕಾರ್ಸ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಎಲ್ಲ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದುಬಿಡಿ. ನಮಗೆ ಕಂಪ್ಲೀಟು ಡೀಟೇಲ್ಸ್ ಹೇಳೋಕ್ಕೆ ಚೇತನ್ ಸರ್ ರೆಡಿಯಾಗಿದ್ದಾರೆ, ನೋಡ್ತಾ ಇರ್ಬೋದು. ಪಳ ಅಂತ ಹೊಳಿತೈತೆ, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಹೇಳಿ ಸರ್ ಡೀಟೇಲ್ಸು, ಯಾವುದು ಕಾರು ಇದು ಅಂತ. ಸರ್, ಇದು ಬಂದ್ಬಿಟ್ಟು ಟೊಯೋಟಾ ETS 19 ಮಾಡಲು ಸಿಂಗಲ್ ಓನರು. ಇದು ಕಿಲೋಮೀಟರ್ ಬಂದ್ಬಿಟ್ಟು 160 ಓಡಿದೆ. 160 ಓಡಿದೆಯಾ ಸರ್? ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರು. 160 ಓಡಿದೆ. ಟ್ರ್ಯಾಕ್ ಕಂಪಲ್ಸರಿ ಇದ್ದೇ ಇರುತ್ತೆ? ಹೌದು ಸರ್, ಇದ್ದೇ ಇರುತ್ತೆ ಶೋರೂಮ್ ಟ್ರ್ಯಾಕ್. ಸೊ ಸಿಂಗಲ್ ಓನರಿಂದ ನಮಗೇನು ಪ್ರಾಬ್ಲಮ್ ಇರಲ್ಲ, ಜಾಸ್ತಿ ಓನರ್ಶಿಪ್ ಏನು ಜಾಸ್ತಿ ಆಗಿಲ್ಲ. ಬಟ್ 1,60,000 ರೆಕಾರ್ಡೆಡ್ ಮೈಲೇಜು ರನ್ನಿಂಗ್ ಆಗಿದೆ. ಯಾವ ಸರ್ ಇದು? ಪ್ಲಾಟಿನಮ್ ಸರ್ ಇದು. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, AC ಎಲ್ಲ ಬರುತ್ತೆ. ನೀಟ್ ಕ್ಲೀನಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸರ್ ಈ ಗಾಡಿ 19, 20, 22 ಈಸಿಯಾಗಿ ಬರುತ್ತಾ ಮೈಲೇಜು? ಹೌದು ಸರ್, ಬರುತ್ತೆ. 22 ಅಂತ ಗ್ಯಾರಂಟಿ ಬರುತ್ತೆ ETS ಅಲ್ಲಿ. 22 ಆರಾಮಾಗಿ ಈಸಿಯಾಗಿ? ಹೌದು ಸರ್. ಸಿಟಿಲೆಲ್ಲ 20 ಬರುತ್ತೆ, ಲಾಂಗಲ್ಲೆಲ್ಲ 22 ಬರುತ್ತೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ಇದು 8 ಲಕ್ಷ ಹೇಳ್ತಿದ್ದೀವಿ. ಲಾಸ್ಟ್ ಫೈನಲ್ 780 ಬಂದರೂ ಕೊಟ್ಬಿಡ್ತೀವಿ ಸರ್ ಗಾಡಿನ. 780 ಬಂದರೂ ಕೊಟ್ಬಿಡ್ತೀರಾ? 2016 ಮಾಡಲಾ ಸರ್? 19 ಮಾಡಲಿ. 2019 ಮಾಡಲು, ಆಲ್ಮೋಸ್ಟ್ ಅಪ್ಡೇಟೆಡ್ ಮಾಡಲು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಒಂದು ವೈಟ್ ಬೀಸ್ಟ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಎಲ್ಲ ಕಾರ್ಸ್ಗೆ. ಸೊ ಮಾರುತಿ ಸುಜುಕಿ ಡಿಸೈರು. ಸರ್ ಇದು VDI ಇದು? ಟಾಪ್ ಎಂಡ್ ಗಾಡಿ. ಹೌದು ಸರ್. ಓಕೆ, ಎಷ್ಟು ರನ್ ಆಗಿದೆ ಇದು? ಸರ್ ಇದು 99,000 ಓಡಿದೆ. 99,000. ಓನರ್ಶಿಪ್ಪು? ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್? ಹೌದು. ಸೊ 99,000 ಸಿಂಗಲ್ ಓನರು. ಕಾರ್ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ಆ್ಯಪಲ್ ಥರ ಇದೆ, ಕ್ಲೀನಾಗಿ ಆ್ಯಪಲ್ ಶೇಪು. ಸೊ ಇದರಲ್ಲಿ 4 ಕೂಡ ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋ, 2 ಏರ್ ಬ್ಯಾಗು. 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ. ಕಂಪ್ನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಇದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಎಲ್ಲ ಈ ಕಾರ್ಗೆಲ್ಲ ಹುಡುಕ್ತಾ ಇರ್ತೀರ, ಯಾಕಂದರೆ ಸ್ಟಾಪ್ ಆಗಿದೆ ಆಲ್ಮೋಸ್ಟು. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ಸ್ಟಾಪ್ ಆಗಿದೆ, ಪೆಟ್ರೋಲ್ ಇದೆ. VDI. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ?
ಸರ್ ಇದಕ್ಕೆ 7 ಲಕ್ಷ ಕೊಟ್ಟು ಮಾಡ್ತಿದ್ದೀವಿ, ಲಾಸ್ಟಿಗೆ 6.90 ಬಂದರೂ ಕೊಟ್ಬಿಡ್ತೀವಿ. 6.90 ಬಂದರೆ ಕೊಟ್ಬಿಡ್ತೀರಾ ಸರ್? ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಇನ್ನೂ ಒಂದು ಗ್ರೇ ಕಲರು ಪ್ಲಾಟಿನಮ್ ಸರ್, ಇದು ಕೂಡ GD ಸರ್. ಇದು GD. ಎಷ್ಟು ರನ್ ಆಗಿದೆ ಇದು ಸರ್? ಇದು 1.5 ಲಕ್ಷ ರನ್ ಆಗಿದೆ. 1.5 ಲಕ್ಷ ರನ್. ಹೌದು, 16 ಮಾಡಲು, 16 ಮಾಡಲು. ಹಾಂ. ಓನರ್ಶಿಪ್ ಸರ್? ಸರ್ ಇದು ಓನರು 4ನೇ ಓನರು. 4ನೇ ಓನರ್ ಆಗಿದೆಯಾ? ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ಇದರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾಂ ಸರ್, 2 ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕವರ್ ಇಂಟರ್ನಲ್ ಸ್ಕ್ರೀನ್ ಬರುತ್ತೆ. ಹೌದು, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್, ಏರ್ ಬ್ಯಾಗು, 4 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ. ಸೊ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ 4.80 ಕೊಟ್ಟು ಮಾಡ್ತಿದ್ದೀವಿ. ಓಕೆ, ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಫೋನ್ ನಂಬರ್ ಇರುತ್ತೆ ಸ್ಕ್ರೀನಲ್ಲಿ, ಫೋನ್ ಮಾಡಿ ಡೈರೆಕ್ಟಾಗಿ ಬಂದರೆ ಮಾಡಿಕೊಡೋಣ. ಸೊ ಲೊಕೇಶನ್ಗೆ ಬಂದ್ಬಿಟ್ಟು ನೀವು ಕಂಪಲ್ಸರಿ ಹೇಗಂದ್ರು ನಿಮಗೆ ಪಕ್ಕಾ ನಿಮಗೆ ಕಾರ್ದು ಟ್ರಯಲ್ ಎಲ್ಲ ಕೊಡ್ತಾರೆ, ಟೆಸ್ಟ್ ರೈಡ್ ಎಲ್ಲ ಮಾಡೋಕ್ಕೆ. ಸೊ ನಿಮ್ಮ ಕಾರು ಓಡಿಸಿ ನೋಡಿದ್ರೇ ನಿಮಗೆ ಪಕ್ಕ ಗೊತ್ತಾಗೋದು. ಬಟ್ ಆದರೂ ಕೂಡ ನಿಮಗೆ ಒಂದು ಸಲ ಲೊಕೇಶನ್ಗೆ ಬಂದುಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿಬಿಡಿ. ಸರ್ ಏನು ಹೇಳಿದ್ದು ಪ್ರೈಸ್ ಈ ಗಾಡಿಗೆ ಫೈನಲ್ಲು? ಸರ್ ಇದಕ್ಕೆ 6.90 ಹೇಳ್ತಿದ್ದೀವಿ, ಲಾಸ್ಟ್ 6.70 ಕೊಟ್ಬಿಡೋಣ ಸರ್. 670 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ಇನ್ನೂ ಒಂದು ಡಿಸೈರು ಟೂರ್ ಅಲ್ವಾ ಸರ್ ಇದು? ಹೌದು ಸರ್, ಟೂರ್ ಎಸ್ ಅಂತ ಹೇಳ್ಬಿಟ್ಟು. ಯಾವುದು ಮಾಡಲಿದ? 19 ಮಾಡಲು, 2019. ಹಾಂ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 82,000 ರನ್ ಆಗಿದೆ. 82,000 ರನ್ ಆಗಿದೆ ಗಾಡಿ. ಸಿಂಗಲ್ ಓನರು. ಸಿಂಗಲ್ ಓನರ್ ಅಂದರೆ ಆಲ್ಮೋಸ್ಟ್ ಟ್ರ್ಯಾಕ್ ಇದ್ದೇ ಇರುತ್ತೆ. ಹೌದು ಸರ್. ಸೊ ನಿಮಗೆ ಆಲ್ಮೋಸ್ಟ್ ಸಿಗಲ್ಲ ಸಿಂಗಲ್ ಓನರ್ ಕಾರ್, ಸಿಗಲ್ಲ ಸರ್, ಕಡಿಮೆ ಸಿಗಲ್ಲ, ಕಡಿಮೆ. ಸೊ ಇದರಲ್ಲೂ ಕೂಡ 4 ಪವರ್ ವಿಂಡೋ ಬರುತ್ತೆ? ಇಲ್ಲ ಸರ್, 2 ಪವರ್ ವಿಂಡೋ ಬರುತ್ತೆ, 1 ಸಿಂಗಲ್ ಏರ್ ಬ್ಯಾಗು. 2 ಪವರ್ ವಿಂಡೋ ಬರುತ್ತೆ, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಸೊ ಲೆದರ್ ಇಂಟೀರಿಯರ್ಸು, ಕಂಪನಿ ಫಿಟ್ಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಡಿಸೈರ್ ಟೂರ್ ಎಸ್ ಸರ್ ಇದು? ಟೂರ್ ಎಸ್ ಇದು. ಟೂರ್ ಎಸ್, ಓಕೆ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ? ಸರ್ ಇದಕ್ಕೆ 6.25 ಕೊಟ್ಟು ಮಾಡ್ತಿದ್ದೀವಿ, ಬನ್ನಿ ಟ್ರಯಲ್ ನೋಡಿ ಹೆಚ್ಚು ಕಡಿಮೆ ಮಾಡಿಕೊಡೋಣ. 6.25 ಕೋಟ್ ಮಾಡ್ತಾ ಇದ್ದೀರಾ? ಟ್ರಯಲ್ ನೋಡಿದ್ರೆ ಪಕ್ಕ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸೇಮ್ ಮಾಡಲ್ ಗಾಡಿ, ಮಾಡಲ್ ಬೇರೆ ಇರ್ಬೋದು ಬಟ್ ಸೇಮು. ಸರ್ ಯಾವ ಸರ್ ಇದು? ಟೂರ್ ಎಸ್. ಓಕೆ, 18 ಮಾಡಲು. 2018 ಮಾಡಲಾ? ಹಾಂ, ಟೂರ್ ಎಸ್. ಓನರ್ಶಿಪ್ ಸರ್? ಇದು ಸಿಂಗಲ್ ಓನರು. ಸಿಂಗಲ್ ಓನರ್ ಅಂದರೆ ಆಲ್ಮೋಸ್ಟ್ ಟ್ರ್ಯಾಕ್ ಇರುತ್ತೆ. ಹೌದು ಸರ್, ಇರುತ್ತೆ. ಕಾಂಪ್ರೆನ್ಸಿವ್ ಇದೆ ಸರ್ ಈ ಗಾಡಿ? ಇದೆ ಸರ್, ಇದೆ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು ಬಂದ್ಬಿಟ್ಟು 72,000 ರನ್ ಆಗಿದೆ. 72,000 ರನ್ ಆಗಿದೆ. ಸರ್ ಸಿಂಗಲ್ ಓನರಲ್ಲಿ, ಅದು ಕೂಡ ಎಲ್ಲೋ ವಾರ್ಡಲ್ಲಿ ಇಷ್ಟು ಕಡಿಮೆ ಓಡಿರೋ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗಲ್ಲ ಸರ್. ಇದು 540 ಕೊಟ್ಟು ಮಾಡ್ತಿದ್ದೀವಿ. ಓಕೆ, ಅದ್ರಲ್ಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ. ಸೊ ಇದರಲ್ಲೂ ಕೂಡ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ? ಹೌದು, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಆ್ಯಂಡ್ ಆಡಿಯೋ ಸಿಸ್ಟಮ್ ಕೂಡ ಇದೆ. ಅಂದರೆ ಇವಾಗ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ರೇಟ್ ಜಾಸ್ತಿ ಇದೆ ಅನ್ಕೋತಾರೆ. ಮೊದಲೆಲ್ಲ ಇವಾಗ ಮುಂಚೆ ನಾವು 3 ತಿಂಗಳು 4 ತಿಂಗಳಿಂದ ನಾವೇ ಕಡಿಮೆ ಕೊಟ್ಟಿದ್ದೀವಿ. ಇವಾಗ ಏನಾಗಿದೆ ಅಂದರೆ ಡೀಸೆಲ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆಯಲ್ಲ, ಹಂಗಾಗಿ ಯಾರಿಗೂ ಗಾಡಿಗಳು ಸಿಗ್ತಲ್ಲ, ಹಂಗಾಗಿ ಇವಾಗ ರೇಟ್ಗಳು ಜಾಸ್ತಿ ಇದೆ. ಸೊ ಗಾಡಿ ಡಿಮ್ಯಾಂಡ್ ಇದೆ, ಬಟ್ ಗಾಡಿ ಕೂಡ ತುಂಬ ಚೆನ್ನಾಗಿದ್ರೆ ಪಕ್ಕ ಅಂದರೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸಿಂಗಲ್ ಓನರ್ ಕಾರು ನಿಮಗೆ 60,000 ಹೊಡಿರೋ 70,000 ಹೊಡಿರೋ ಕಾರ್ ಸಿಗೋದೇ ಇಲ್ಲ ಆಲ್ಮೋಸ್ಟು, ವಿತ್ ಸರ್ವಿಸ್ ಟ್ರ್ಯಾಕ್ ಎಲ್ಲ. ಸರ್ವಿಸ್ ಟ್ರ್ಯಾಕ್ ಕೊಡ್ತೀವಿ. ಸೊ ಓಕೆ ಸರ್. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಕಾರ್ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ಲೇಟೆಸ್ಟ್ ವರ್ಷನ್ನೇ ಇರ್ಬೋದು, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಯಾವ ಸರ್ ಇದು? ಇದು 19 ಮಾಡಲು. ಓಕೆ, ಅವರು ಕಸ್ಟಮರ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಇದನ್ನ ಲೇಟೆಸ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಹೌದು, ಆಕ್ಸೆಸರೀಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ರನ್ ಆಗಿದೆ? ಸೊ ಇದು ಬಂದ್ಬಿಟ್ಟು 1 ಲಕ್ಷ ರನ್ ಆಗಿದೆ, 1,05,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಸಿಂಗಲ್ ಓನರು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ನಮ್ಮ ಹತ್ರ ಬರೋವೆಲ್ಲ ಮ್ಯಾಕ್ಸಿಮಮ್ ಸಿಂಗಲ್ ಓನರೇ ಸರ್. ಎಲ್ಲೋ ರೇರ್ 1 ಗಾಡಿ 2 ಗಾಡಿ ಅಷ್ಟೇ 2 ಓನರ್ 3 ಓನರ್ ಇರ್ತಾರೆ, ಎಲ್ಲ ಸಿಂಗಲ್ ಓನರ್ ಗಾಡಿನೇ ಅಂತ ತಗೊಳ್ಳೋದು. ಸೊ ಇದರಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು 2 ಪವರ್ ವಿಂಡೋ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು 2 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದು. ಓಕೆ ಸರ್. ಸರ್ ಈ ಕಾರು ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? ಸರ್ 1,05,000 ರನ್ ಆಗಿದೆ ಇದು. ಓಕೆ, ನಾವು ಇದು 6.25 ಹೇಳ್ತಿದ್ದೀವಿ. ಓಕೆ,
ಲಾಸ್ಟ್ 6 ಕೊಟ್ಬಿಡೋಣ ಸರ್. ಸರ್ 6ಗೆ ಬಂದರೆ ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ. ಫೈನಲ್ 6 ಲ್ಯಾಕ್. ಫೈನಲ್ 6 ಲ್ಯಾಕಿಗೆ ಕೊಡ್ತೀವಿ. 2019 ಮಾಡಲು. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೊಡ್ತೀವಿ. ಓಕೆ ಸರ್, ಈ ಕಾರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಸೇಮ್ 19 ಮಾಡಲು, ಸಿಂಗಲ್ ಓನರು. ಓಕೆ. ಇದು ಬಂದ್ಬಿಟ್ಟು 92,000 ಕಿಲೋಮೀಟರ್ ಓಡಿದೆ. 92,000 ರನ್ ಆಗಿದೆ. ಟೂರ್ ಎಸ್ ಮಾಮೂಲಿ ಸೇಮ್ 4 ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟೂರ್ ಎಸ್ ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ. ಸೊ ನಿಮಗೆ ಡ್ರೈವರ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಬರುತ್ತೆ ಸರ್. ಸರ್ ಇದಕ್ಕೆ ಓನರ್ಶಿಪ್ ಸಿಂಗಲ್ ಆಗಿರೋದ್ರಿಂದ ಟ್ರ್ಯಾಕ್ ಇದ್ದೇ ಇರುತ್ತಲ್ವಾ? ಸರ್ ಸಿಂಗಲ್ ಅನ್ನೋದಕ್ಕೆ ಟ್ರ್ಯಾಕ್ ಆಲ್ಮೋಸ್ಟ್ ಅಲ್ಲಿ ಇದ್ರೂ 80% ಟ್ರ್ಯಾಕ್ ಇದ್ದೇ ಇರುತ್ತೆ. ಆ್ಯಂಡ್ ಕಾಂಪ್ರೆನ್ಸಿವ್ ಕೂಡ ಇರುತ್ತೆ. ಕಾಂಪ್ರೆನ್ಸಿವ್ ಕೂಡ 100% ಇದ್ದೇ ಇರುತ್ತೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸರ್ ಇದು 6.25 ಹೇಳ್ತಿದ್ದೀವಿ, ಲಾಸ್ಟ್ 6.10 ಬಂದರೂ ಕೊಟ್ಬಿಡ್ತೀವಿ. ಫೈನಲ್ ಪ್ರೈಸು 6.25 ಹೇಳ್ತಿದ್ದೀರಾ? 6.10ಗೆ ಬಂದು ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಹೌದು ಸರ್. ಓಕೆ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಈ ಕಾರ್ಗೋಸ್ಕರ, ಯಾಕೆಂದರೆ ಇದು ಆಲ್ಮೋಸ್ಟ್ ವಿಸ್ತಾಗೆ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಸೇಮ್ ಅದೇ ಥರ ಇರುತ್ತೆ, ಬಟ್ ನೇಮ್ ಹತ್ರ ಚೇಂಜು. ಟಾಟಾ ಬೋಲ್ಟ್. ಸೊ ಇದು ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲೇ ಅನ್ಸುತ್ತಲ್ವಾ ಸರ್ ಇದು? ಇದು ವಿಡಿಯೋ ಟಾಪ್ ಎಂಡ್ ಬರುತ್ತೆ. ಓಕೆ ಓಕೆ. ಇದ್ರಲ್ಲಿ 4 4 ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಇದು 16 ಮಾಡಲು. ಹೌದು ಸರ್. ವರ್ಷನ್ ಗಾಡಿ ಇಲ್ಲ ಸರ್, ಟಾಪ್ ಎಂಡೇ ಸರ್ ಇದು. ಹೌದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕಂಪನಿ ಫಿಟ್ಟೆಡ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್, 2 ಏರ್ ಬ್ಯಾಗು ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲ ಇದೆ ಸರ್ ಇದು. ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು? ಸೊ ಇದು 91,000 ಓಡಿದೆ. 91,000. ಹೌದು ಸರ್. ಸೊ XMS ಟಾಟಾ ಬೋಲ್ಟ್. ಹೌದು ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ? ಸೊ ಇದಕ್ಕೆ 2.70 ಕೊಟ್ಟು ಮಾಡ್ತಿದ್ದೀವಿ. ನಿಮ್ಮ ಕಡೆಯಿಂದ ಯಾರು ಬಂದರೆ ಸಬ್ಸ್ಕ್ರೈಬ್ 2.5ಗೆ ಕೊಟ್ಬಿಡ್ತೀವಿ. 2.5 ಫೈನಲ್ ಕೊಟ್ಬಿಡ್ತೀವಿ. ಓಕೆ. ಸೊ ನೋಡ್ತಾ ಇರ್ಬೋದು ಇನ್ನೂ ಒಂದು ಕಾರು. ಸರ್ ಯಾವ ಸರ್ ಮಾಡಲಿದು? ಸರ್ ಇದು 19 ಮಾಡಲು. 2019 ಮಾಡಲು. ಹೌದು. ಎಷ್ಟು ರನ್ ಆಗಿದೆ ಸರ್? ಇದು 1,10,000 ಕಿಲೋಮೀಟರ್ ಓಡಿದೆ. ಓಕೆ. 1,10,000 ಕಿಲೋಮೀಟರ್. ಹೌದು. ಸಿಂಗಲ್ ಓನರಾ? ಸಿಂಗಲ್ ಓನರು. ಸೊ 90% ಇವತ್ತು 1-2 ಗಾಡಿ ಬಿಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳು. ಸೊ ಇದರಲ್ಲೂ ಕೂಡ ನಿಮಗೆ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹಾಂ, 2 4 ವಿಂಡೋ ಬರುತ್ತೆ. ಡ್ರೈವರ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸಿಂಗಲ್ ಓನರ್ ಅಂದರೆ ನಾನು ಪದೇ ಹೇಳಲೇಬೇಕಾಗಿಲ್ಲ, ನಿಮಗೆ ಕಾಂಪ್ರೆನ್ಸಿವ್ ಬರುತ್ತೆ. ಆ್ಯಂಡ್ ಟ್ರ್ಯಾಕ್ ಕೂಡ 100% ಇರುತ್ತೆ. ಹೌದು ಸರ್, ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕೂಡ ನಿಮಗೆ ಆಲ್ಮೋಸ್ಟ್ 70% ಟೈರು ಇದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದಕ್ಕೆ 6.20 ಹೇಳ್ತಿದ್ದೀವಿ, ಲಾಸ್ಟ್ 5.90ಕ್ಕೆ ಮಾಡ್ಕೊಡ್ತೀವಿ ಸರ್ ಇದನ್ನ. ಸರ್ 590ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ಓಕೆ. ಸೊ ನೋಡ್ತಾ ಇರ್ಬೋದು 590ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು ಕ್ಲೀನಾಗಿ. ಸೊ 100% ನಿಮಗೆ ಸಿಂಗಲ್ ಓನರ್ ಆಗಿರೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಯಾಕಂದರೆ ಗಾಡಿ ಬಂದ್ಬಿಟ್ಟು ಒಬ್ಬರ ಕೈಲೇ ಇರುತ್ತೆ, ಯಾರು ಓಡಿಸಿರಲ್ಲ. ಆ್ಯಂಡ್ ಟ್ರ್ಯಾಕ್ ಕೂಡ ಇದೆ, ನಿಮಗೆ 100% ಟ್ರ್ಯಾಕ್ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ವೆಹಿಕಲ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಎಷ್ಟು ರನ್ ಆಗಿದೆ ಈ ವೆಹಿಕಲು? ಸರ್ ಇದು ಬಂದ್ಬಿಟ್ಟು 72,000 ಓಡಿದೆ. 17 ಮಾಡಲು, ಟೂರ್ ಎಸ್ 2017 ಮಾಡಲು. 72,000 ರನ್ ಆಗಿದೆ. ಹೌದು. ಟೂರ್ ಎಸ್ ವೇರಿಯಂಟು. ಟೂರ್ ಎಸ್ 17 ಮಾಡಲು. 17 ಮಾಡಲು. ಓಕೆ. ಓನರ್ಶಿಪ್ ಸರ್ ಇದು? ಸರ್ ಇದು ಸಿಂಗಲ್ ಓನರು. ಸಿಂಗಲ್ ಓನರು. ಸರ್ ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿಯಲ್ಲಿ. ಸೊ ಇದರಲ್ಲೂ ಕೂಡ ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್, ಸಿಂಗಲ್ ಏರ್ ಬ್ಯಾಗು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ? ಸರ್ ಇದಕ್ಕೆ 490. 490. ಹಾಂ, ಬಂದು ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಇದರಲ್ಲಿ ಬರಲಿ, ಟ್ರಯಲ್ ನೋಡಲಿ, ಮಾಡಿಕೊಡೋಣ. ಓಕೆ ಸರ್, 490. ಹೌದು. ಟ್ರಯಲ್ ಮಾಡಿದ್ರೆ ಇನ್ನೂ ಕುತ್ಕೊಂಡು ಮಾತಾಡೋಣ, ಹೆಚ್ಚು ಕಡಿಮೆ ಮಾಡಿ. ಲೊಕೇಶನ್ಗೆ ಬಂದರೆ ನಿಮಗೆ ಪಕ್ಕ ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗೋಗ್ಬಿಡುತ್ತೆ. ಹೌದು ಸರ್, ಹೌದು. ಸರ್ ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್, ಈ ಕಾರು ಯಾವುದಿದು? ಸರ್ ಇದು ಟೂರ್ ಎಸ್ಸು 19 ಮಾಡಲು. 19 ಮಾಡಲು. ಹಾಂ. ಎಷ್ಟು ರನ್ ಆಗಿದೆ? ಸರ್ ಇದು ಬಂದ್ಬಿಟ್ಟು 62,000 ಇದೆ, ಕಡಿಮೆ ಓಡಿರೋದು ಕಿಲೋಮೀಟ್ರು. 62,000 ಓಡಿದೆ. ಇರೋ ಗಾಡಿಗಳಿಗೆಲ್ಲ ಕಡಿಮೆ ಈ ಗಾಡಿನೇ ಓಡಿರ್ಬೋದು.
19 ಮಾಡಲು 62,000 ಕಿಲೋಮೀಟರ್ ಓಡಿದೆ. 19 ಮಾಡಲು 62,000 ಕಿಲೋಮೀಟರ್ ಓಡಿದೆ. ಜಾಸ್ತಿ ಕೂಡ ಓಡಿಲ್ಲ. ಸಿಂಗಲ್ ಓನರ್ 2S. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಇದೆ. ಸೊ ಈ ಮಾಡಲ್ ಆದಮೇಲೆ ಸ್ಟಾಪ್ ಆಗ್ಬಿಟ್ಟೈತೆ. ಹೌದು ಸರ್, ಸ್ಟಾಪ್ ಆಗಿದೆ. ಇದು ಶೇಪಲ್ಲೇ ಬರ್ತಲ್ಲ ಇವಾಗ, ಬೇರೆ ಶೇಪ್. ಸೊ ಏರ್ ಬ್ಯಾಗ್ ಎಲ್ಲ ಇದೆ. ಸಿಂಗಲ್ ಏರ್ ಬ್ಯಾಗ್, ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇವಾಗ ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಮಾಡ್ಸೋಕ್ಕೆ ಏನು ಚಾರ್ಜ್ ಆಗ್ಬೋದು ಸರ್? ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರು ಸರ್. ಅದಕ್ಕೆ ಒಂದು 50,000 ರಿಂದ 60,000 ರೂಪಾಯಿ ಆಗುತ್ತೆ. 50,000 ರಿಂದ 60,000 ರೂಪಾಯಿ ಆಗುತ್ತೆ. ಈ ಥರ ಕಡಿಮೆ ಓಡಿರೋ ಕಾರು ನಮ್ಗೆ ಇದೇ ಕಾರ್ ಬೇಕಂತ ಏನಾದ್ರು ಇದ್ರೆ ಆರಾಮಾಗಿ ಅದು ವೈಟ್ ಬೋರ್ಡು ನೀವು ಮಾಡಿಸ್ಕೊಡ್ತೀರಾ ಸರ್? ಇಲ್ಲ ಸರ್, ವೈಟ್ ಬೋರ್ಡ್ ಮಾಡ್ಕೊಡಲ್ಲ ನಾವು. ಈ ಗಾಡಿಗೆ ಏನು ಹೇಳಿದ್ದು ಪ್ರೈಸು ಸರ್? ಇದು 625. 625. ಹೌದು. ಸೊ ನೋಡ್ತಾ ಇರ್ಬೋದು, ಅಪರೂಪಕ್ಕೆ ವೈಟ್ ಬೋರ್ಡ್ ಸಿಕ್ಬಿಟ್ಟೈತೆ ಯೆಲ್ಲೋ ಬೋರ್ಡ್ಸಲ್ಲಿ. ಎಷ್ಟೊಂದು ಜನ ಹುಡುಕ್ತಾ ಇರ್ತೀರಾ ಈ ಮಾಡೋದಕ್ಕೋಸ್ಕರ, ಈ ವೇರಿಯಂಟ್ಗೋಸ್ಕರ. ಸರ್ ಇದು ಮಾಡಲ್ ಎಷ್ಟು? ಸರ್ ಇದು 14ನೇ ಮಾಡಲು, ಡೀಸೆಲ್ ಇದು. ಓಕೆ. ಓನರ್ಶಿಪ್ ಸರ್? ಸರ್ ಇದು ಸಿಂಗಲ್ ಓನರು. ಸಿಂಗಲ್ ಓನರಾ? ವೈಟ್ ಬೋರ್ಡಲ್ಲೇ ಸಿಂಗಲ್ ಓನರು. ಸೊ VDI ವರ್ಷನ್? ಹೌದು ಸರ್, ಟ್ಯಾಪ್ ಎಂಡ್. ಎಷ್ಟು ರನ್ ಆಗಿದೆ ಸರ್? ಇದು 1 ಲಕ್ಷ ರನ್ ಆಗಿದೆ. 1 ಲ್ಯಾಕ್ ರನ್ ಆಗಿದೆ. ಹಾಂ. ಸೊ ಓನರ್ಶಿಪ್ ಎಲ್ಲ ಇದೆಯಾ ಸರ್? ಹಾಂ ಸರ್, ಇದೆ. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ. 2 ಏರ್ ಬ್ಯಾಗ್. ಆಡಿಯೋ ಸಿಸ್ಟಮು ಎಲ್ಲ ಇದೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ 650 ಕೊಟ್ಟು ಮಾಡ್ತಿದ್ದೀವಿ. ಓಕೆ. ಒಂದು ಫೈನಲ್ ಪ್ರೈಸ್ ಏನಾರು ಹೇಳೋಕ್ಕಾಗುತ್ತಾ? ಸರ್ ಲಾಸ್ಟ್ 620 ಕೊಟ್ಬಿಡ್ತೀವಿ ಸರ್. 620 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ. ಸೊ ನೋಡ್ತಾ ಇರ್ಬೋದು, 620ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ವೈಟ್ ಬೋರ್ಡ್ ಹುಡ್ಕೋರಿಗೆ ಇದೊಂದು ಬೆಸ್ಟ್ ಆಪ್ಷನ್. ಇದು ಅಪ್ಗ್ರೇಡ್ ಆಗಿದೆ ಫ್ರಂಟ್ ಎಲ್ಲ. ಓಕೆ. ಸರ್ ಹೇಳಿ ಸರ್, ಯಾವುದು ಮಾಡಲಿದು? ಸರ್ ಇದು ಬಂದ್ಬಿಟ್ಟು ಸಿಲ್ವರು, ಶಿಫ್ಟ್ ಡಿಸೈರಲ್ಲೇ ಸಿಲ್ವರು, 2S 19 ಮಾಡಲು. ಸೊ ಹೊಸ ಟೈರ್, 4 ಹೊಸ ಟೈರ್ ಇದೆ ಇದರಲ್ಲಿ. ಓಕೆ. ಎಷ್ಟು ರನ್ ಆಗಿದೆ? ಸರ್ ಇದು 1,10,000 ರನ್ ಆಗಿದೆ. 1,09,000. ಹಾಂ, 1,10,000 ರನ್ ಆಗಿದೆ. ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್ ಸರ್ ಇದನ್ನು. ಸಿಂಗಲ್ ಓನರ್? ಹೌದು. ಸಿಲ್ವರ್ ಒಂದೇ ಗಾಡಿ ಇರೋದು ನಮ್ಮ ಹತ್ರ ಇದು. ಓಕೆ. ಡಿಮ್ಯಾಂಡ್ ಇದೆ ಸಿಲ್ವರ್ಗೆ. ಹೌದೌದು. ಗಾಡಿ ಕೂಡ ನೋಡ್ತಾ ಇರ್ಬೋದು, ಎಲ್ಲೊಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಆ್ಯಂಡ್ 4 ಕೂಡ ಹೊಸ ಟೈರು. JK ಟೈರ್ಸ್ 4 ಕೂಡ ಹೊಸ ಟೈರು. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ 635 ಕೊಟ್ಟು ಮಾಡ್ತಿದ್ದೀವಿ. ಓಕೆ. ಬನ್ನಿ, ಅದು ನೆಗೋಷಿಯೇಟ್ ಮಾಡ್ಕೊಡೋಣ. ನೆಗೋಷಿಯಬಲ್ ಪಕ್ಕ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಹೊಸ ಟೈರು ಗಾಡಿ ತುಂಬ ಚೆನ್ನಾಗಿದೆ. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸಲೆಂಟ್ ಕ್ಲಾಸ್, ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಈ ಗಾಡಿಗೆ ಏನಾರು ಒಂದು ಫೈನಲ್ ಪ್ರೈಸ್ ಹೇಳೋಕ್ಕಾಗುತ್ತಾ? ಸರ್ ಇದಕ್ಕೆ 615 ಫೈನಲ್ ಮಾಡಿಕೊಟ್ಬಿಡ್ತೀವಿ ಸರ್. 615ಗೆ? ಹೌದು. ಸೊ ನೋ ಬಾರ್ಗಿಂಗ್, 615ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 2019 ಮಾಡಲು. ಓಕೆ, ಲೇಟೆಸ್ಟ್ ಮಾಡಲು ಆಲ್ಮೋಸ್ಟು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ. ಇದು ಬೇರೆ ಶೇಪ್, ಹೊಸ ಶೇಪ್ ಇದು ಬಂದ್ಬಿಟ್ಟು. VDI. ಹೌದು. ಮಾಡಲು ಇದು 20 ಮಾಡಲು, ಬಟನ್ ಸ್ಟಾರ್ಟು. ಹಾಂ, ವಿತೌಟ್ ಕೀ. ಹೌದು. ಎಷ್ಟು ರನ್ ಆಗಿದೆ? ಸರ್ ಇದು ಬಂದ್ಬಿಟ್ಟು ಬರೀ 62 ರನ್ ಆಗಿದೆ ಅಷ್ಟೇ. ಬರೀ 62? ಹೌದು. ಸರ್ ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ. ಟಾಪ್ ಎಂಡ್ ಡಿಸೈರಲ್ಲಿ, ಟಾಪ್ ಎಂಡ್ ಗಾಡಿ. ಹೌದು ಸರ್, ಟಾಪ್ ಎಂಡ್. ಇದು ಪೆಟ್ರೋಲ್ ವರ್ಷನ್, ಇದು ಡೀಸೆಲ್ ಅಲ್ಲ, ಪೆಟ್ರೋಲ್ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು, 4 ಕೂಡ ಪವರ್ ವಿಂಡೋ ಬರುತ್ತೆ. ಹೌದು ಸರ್, 4 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಡಿಯೋ ಸಿಸ್ಟಮು. ಸೊ ಬಟನ್ ಸ್ಟಾರ್ಟ್ ಇದು. ಟಾಪ್ ಎಂಡ್ ಗಾಡಿ. ಹೌದು ಸರ್, ಟಾಪ್ ಎಂಡ್. ZDI ZXi ಪ್ಲಸ್ ಇದು. ಓಕೆ. ZXi ಡೀಸೆಲ್ ಅಂದರೆ ZDI. ಹೌದು. ಸೊ ನಿಮಗೆ ರೈರ್ AC ಕೂಡ ಇದೆ. ಸರ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬೋದು ಸರ್? ಇದಕ್ಕೆ 650 ಕೊಟ್ಟು ಮಾಡ್ತಿದ್ದೀವಿ. ಲಾಸ್ಟ್ ಫೈನಲ್ 630 ಕೊಟ್ಬಿಡ್ತೀವಿ.
630 ಟಾಪ್ ಎಂಡ್ ಗಾಡಿಗೆ ಕೊಟ್ಬಿಡ್ತೀರಾ. ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ, 2 ಏರ್ ಬ್ಯಾಗು, ಅಲಾಯ್ ವೀಲ್ಸು ಆ್ಯಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ. 2019 ಸರ್ ಇದು? 2020 ಮಾಡಲು, ಬಟ್ ಪೆಟ್ರೋಲು. ಓಕೆ. ಓನರ್ಶಿಪ್ ಸಿಂಗಲ್ ಓನರು ಸರ್. ಇನ್ನೊಂದು ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 625 ಕೊಟ್ಬಿಡ್ತೀವಿ. ಸೊ ಫೈನಲು 625ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೋಡ್ತಾ ಇರ್ಬೋದು ಇನ್ನೂ ಒಂದು ಟೊಯೋಟಾ ಸರ್. ಯಾವ ಸರ್ ಇದು? GD-ನ 19 ಮಾಡಲು ಪ್ಲಾಟಿನಮ್. ಇದು ಪ್ಲಾಟಿನಮ್ ಸಿಂಗಲ್ ಓನರು. 1,60,000 ಕಿಲೋಮೀಟರ್ ಓಡಿದೆ. 1,60,000 ಕಿಲೋಮೀಟರ್ ಓಡಿದೆ ಸರ್. ನೋಡ್ತಾ ಇರೋದು ಹೊಸ ಟೈರು ಸರ್. ಇದು ಓನರ್ಶಿಪ್ ಸರ್? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ನಮ್ಮ ಹತ್ರ 2 ಗಾಡಿ ಇದೆ, ಸಿಲ್ವರ್ ಒಂದಿದೆ, ಗ್ರೇ ಒಂದಿದೆ, 2 ಸಿಂಗಲ್ ಓನರು. ಹೌದು ಸೊ ನೋಡ್ತಾ ಇರ್ಬೋದು ಕಾರ್ ಮೇಲೆ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಆ್ಯಂಡ್ ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಬರುತ್ತೆ. ಸರ್ ಈ ವೆಹಿಕಲ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಸರ್. ಇದಕ್ಕೆ 8 ಲ್ಯಾಕ್ ಹೇಳ್ತಿದ್ದೀವಿ. ಲಾಸ್ಟ್ ಫೈನಲ್ 790 ಮಾಡ್ಕೊಡ್ತೀವಿ. 790 ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಓಕೆ. ಇನ್ನೂ ಅಂದರೆ 780 ಮಾಡ್ಕೊಡ್ತೀವಿ ಸರ್. ಅದು 780 ಫೈನಲ್ ಮಾಡ್ಕೊಟ್ಬಿಡ್ತೀವಿ. ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇದು 17 ಮಾಡಲು, 2 ರೆಸ್. ಇದಕ್ಕೂ ಸೇಮ್ 4 ಹೊಸ ಟೈರು, 4 ಹಾಕಿದ್ದೀವಿ ಹೊಸ ಟೈರು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಹಾಂ. 2 ರೆಸ್. ಓನರ್ಶಿಪ್ ಸರ್ ಇದು 3ನೇ ಓನರು. 3ನೇ ಓನರ್. ಹೌದು. ಎಷ್ಟು ರನ್ ಆಗಿದೆ ಸರ್? ಇದು 78,000 ಓಡಿದೆ. 78,000 ರನ್ ಆಗಿದೆ. ಹಾಂ. ಈಗ ತಗೊಳ್ಳೋರು 3ನೇ, ಸೆಕೆಂಡ್ ಓನರ್ ಕಂಪ್ಲೀಟ್ ಆಗಿದೆ, ತಗೊಳ್ಳೋರು ಥರ್ಡ್ ಪಾರ್ಟಿ ಆಗ್ತಾರೆ. ಸೊ ಸೆಕೆಂಡ್ ಓನರ್ ಆಗಿದೆ. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 4 ಕೂಡ ಪವರ್ ವಿಂಡೋ ಬರುತ್ತೆ. 2 ಏರ್ ಬ್ಯಾಗ್ ಹೊಸ ಟೈರ್. ಇನ್ನು ಟೈರ್ ಹಾಕಿ ಇನ್ನು ಓಡಿಸೇ ಅಲ್ಲ ಸರ್? 1 ಕಿಲೋಮೀಟರ್ ಓಡಿಸಿಲ್ಲ ಇನ್ನು. ಟೈರ್ ಹಾಕ್ಸಿದ್ರೆ ನಿಲ್ಸಿದೀವಿ ಅಷ್ಟೇ. ಓಕೆ. ಸೊ ಕಾರ್ ಮಾತ್ರ ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ಇವ್ರ ಹತ್ರ ಇದೇ ಅಲ್ಲ, ಇನ್ನೂ ಹತ್ತತ್ರ ಒಂದು 40ರಿಂದ 50 ಕಾರ್ಗಳು ಎಕ್ಸ್ಟ್ರಾ ಸ್ಟಾಕ್ ಇದೆ. ಅದು ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ನಿಂತಿರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಬೆಸ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದಕ್ಕೆ 490 ಕೊಟ್ಟು ಮಾಡ್ತಿದ್ದೀವಿ. ನಿಮ್ಮ ಕಡೆಯಿಂದ ಯಾರು ಬರಲಿ 470 ಮಾಡಿಕೊಟ್ಬಿಡ್ತೀವಿ. ಸೊ ನೋಡ್ತಾ ಇರ್ಬೋದು ಗಾಡಿಯೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಯಾವುದು ಮಾಡಲಿದು? ಸರ್ ಇದು 16 ಮಾಡಲು. ಓಕೆ. ಟಾಪ್ ಎಂಡ್. ಇದು VDI. 4 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. VDI ಅಲ್ವಾ? ಹೌದು ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ? ಸರ್ ಇದು 86,000 ಓಡಿದೆ. 86,000 ಓಡಿದೆಯಾ? ಇದು ಓಪನ್ ಇಲ್ಲ ಅನ್ಸುತ್ತೆ. ಸರ್ ಈ ಕಾರ್ಗೆ ಏನಾರು ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಲಾಸ್ಟ್ ಫೈನಲ್ 430 ಕೊಟ್ಬಿಡ್ತೀವಿ. 430ಗೆ? ಹೌದು. ಸೊ ನೋಡ್ತಾ ಇರ್ಬೋದು ಫೈನಲು VDI 430ಗೆ ಕೊಟ್ಬಿಡ್ತಾರೆ. ಸರ್ ಇದು 2000 ಎಷ್ಟೇ ಮಾಡಲು? 2016. ಓನರ್ಶಿಪ್ಪು ಸಿಂಗಲ್ ಓನರು. 16 ಮಾಡಲು ಸಿಂಗಲ್ ಓನರು VDI. ಹೌದೌದೌದು. ಏನು ಹೇಳಿದೆ ಒಂದು ಪ್ರೈಸ್ ಹೇಳ್ಬಿಡಿ ಸರ್. 430ಗೆಲ್ಲ ಕೊಟ್ಬಿಡ್ತೀವಿ ಫೈನಲ್ ಮಾಡಿ. ಫೈನಲ್ ಪ್ರೈಸ್, ನೋ ಪಾರ್ಕಿಂಗ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈರ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ ಇದು 19 ಮಾಡಲು. 2019 ಮಾಡಲು. ಎಷ್ಟು ರನ್ ಆಗಿದೆ? 2 ರೆಸ್ ಇದು. ಓಕೆ. ಸರ್ ಇದು ಬಂದ್ಬಿಟ್ಟು 64,000 ಓಡಿದೆ. 64,000. ಹೌದು. ಸಿಂಗಲ್ ಓನರ್. ಇದನ್ನು ಸಿಂಗಲ್ ಓನರ್. ಹೌದು ಸಿಂಗಲ್ ಓನರು. ಸರ್ ಇದು 4 ಕೂಡ ಹೊಸ ಟೈರ್? ಹೌದು ಸರ್. ಇದಕ್ಕೂ 4 ಹೊಸ ಟೈರ್ ಇದೆ. ಸೊ ಗಾಡಿ ಇದು ಟೈರ್ ಹಾಕ್ಸ್ಮೇಲೆ ಓಡಿಸೇ ಇಲ್ಲ? ಓಡಿಸೇ ಇಲ್ಲ ಸರ್. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾರು. ಸರ್ ಈ ಕಾರ್ಗೆ ಏನು ಪ್ರೈಸ್? ಸರ್ ಇದು 630 ಕೊಟ್ಟು ಮಾಡ್ತಿದ್ದೀವಿ. ಓಕೆ. ಲಾಸ್ಟ್ 6 ಲ್ಯಾಕಿಗೆ ಕೊಟ್ಬಿಡ್ತೀವಿ. 6 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಫೈನಲ್. ಸಿಂಗಲ್ ಓನರು. ಸಿಂಗಲ್ ಓನರು. 19 ಮಾಡಲು. 2019 ಮಾಡಲು. 19 ಮಾಡಲು. ಹಾಂ. 4 ಹೊಸ ಟೈರ್ ಇದೆ. 4 ಕೂಡ ಹೊಸ ಟೈರ್ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರು?
ಸರ್ ಇದು 82 ಕಿಲೋಮೀಟರ್ ಓಡಿದೆ. 82,000. ಹೌದು. ಓಕೆ, ಎಷ್ಟು ಫೈನಲ್ ಪ್ರೈಸು? ಫೈನಲ್ 6 ಲ್ಯಾಕಿಗೆ ಮಾಡಿಕೊಟ್ಬಿಡ್ತೀವಿ. ಫೈನಲ್ 6 ಲ್ಯಾಕ್ಸ್ಗೆ ಮಾಡಿಕೊಟ್ಬಿಡ್ತೀರಾ? ಓಕೆ ಓಕೆ, ನೋಡ್ತಾ ಇರ್ಬೋದು ಫೈನಲ್ 6 ಲ್ಯಾಕ್ಸ್ಗೆ ನಿಮಗೆ ಈ ಕಾರ್ ಸಿಗ್ತೈತೆ. ಸರ್ ನಮ್ಮ ವಿಡಿಯೋದಲ್ಲಿ ಇನ್ನೇನು ಕೊನೆ ಕಾರು ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ. ಸೊ ನಿಮಗೆ ಬೇರೆ ಡಿಸೈರ್ಗಿಂತ ಇದು ಜಾಸ್ತಿ ಬೂಟ್ ಸ್ಪೇಸ್ ಬರುತ್ತೆ. ಸರ್ ಇದು 17 ಮಾಡಲು. ಹಾಂ, ಇದಂದರೆ ಇವಾಗ ಒಬ್ಬರು ಹೇಳ್ತಾರೆ ದೊಡ್ಡ ಡಿಕ್ಕಿ. ಹಾಂ, ಇದು ಗುಡ್ ಸ್ಪೇಸ್ ಜಾಸ್ತಿ ಇರುತ್ತೆ. 2017? ಹೌದು ಸರ್, 17 ಮಾಡಲಿದ್ದು. ಓನರ್ಶಿಪ್ ಸರ್ ಇದು ಸಿಂಗಲ್ ಓನರ್ ಸರ್ ಇದು. ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 1,15,000 ರನ್ ಆಗಿದೆ. 1,15,000 ರನ್ ಆಗಿದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸೊ ಇದಕ್ಕೆ 425 ಕೊಟ್ಟು ಮಾಡ್ತಿದ್ದೀವಿ. ಲಾಸ್ಟ್ ಫೈನಲ್ 4 ಲ್ಯಾಕಿಗೆ ಮಾಡ್ಕೊಟ್ಬಿಡ್ತೀವಿ. ಫೈನಲ್ 4 ಲ್ಯಾಕ್ಸ್ಗೆ ಮಾಡ್ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಫೈನಲು 4 ಲ್ಯಾಕ್ಸ್ಗೆ ಮಾಡ್ಕೊಟ್ಬಿಡ್ತಾರೆ. 2017 ಮಾಡಲು. 17 ಮಾಡಲು ಎಷ್ಟು ರನ್ ಆಗಿದೆ? ಸೊ ಇದು 1,15,000 ರನ್ ಆಗಿದೆ. ಓಕೆ ಓಕೆ ಓಕೆ. ಸೊ ಇದೇ ಕಾರು ನಮ್ಮ ವಿಡಿಯೋದಲ್ಲಿ ಕೊನೆ ಕಾರ್ ಬಂದ್ಬಿಟ್ಟು. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ನೋಡ್ತಾ ಇರ್ಬೋದು RR ನಗರ್ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದುಬಿಟ್ರೆ ನಿಮಗೆ ಮೆಟ್ ಪ್ಲಸ್ ಬರುತ್ತೆ. ಸೊ ಮೆಟ್ ಪ್ಲಸ್ ಆಪೋಸಿಟಲ್ಲೇ ನಮಗೆ ಶ್ರೀ ಮಲೈ ಮಹದೇಶ್ವರ ಕಾರ್ಸ್ ಅಂತ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಶ್ರೀ ಮಲೈ ಮಹದೇಶ್ವರ ಕಾರ್ಸು. ಸೊ ನಾವು ಈ ಶೋರೂಮಿಂದ ನಾವು 9th ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಸುಮಾರು ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ. ಸೊ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನಿಮಗೆ. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಏನಾರು ಇನ್ನೂ ಪೂರ್ತಿ ಮಾಹಿತಿ ಬೇಕಂದರೆ ನೀವು ಈ ನಂಬರ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಿಮಗೆ ಪಕ್ಕಾ ಅಂದರೆ ಒಂದು ಒಳ್ಳೆ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಾ ಇರ್ತಾರೆ. ಎಕ್ಸಾಕ್ಟು ನಾನು ಹೇಳೋದು ಒಂದೇ, ಲೊಕೇಶನ್ಗೆ ಬನ್ನಿ, ಟೆಸ್ಟ್ ರೈಡ್ ಮಾಡಿ ಕಾರ್ ತೊಗೊಂಡೋಗಿ ಅಷ್ಟೇ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು. ಇಷ್ಟು ಕಾರ್ಸೇ ಅಲ್ಲ ಇವ್ರ ಹತ್ರ, ಇನ್ನೂ ಕೂಡ ಇನ್ನೊಂದು 30-40 ಕಾರ್ ಬೇರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಆಗಿದೆ. ಸೊ ನಿಮಗೆ ಆ ಕಾರ್ ಬಗ್ಗೆನೂ ಡೀಟೇಲ್ಸ್ ಹೇಳ್ತಾರೆ ನಮ್ಮ ಹತ್ರ. ಸರ್ ನಮ್ಮ ಹತ್ರ ಬರ್ಜುತ್ತಿದ್ದು. ಸೊ ನೀವು ನಮ್ಗೆ ಈ ಬಡ್ಜೆಟಲ್ಲಿ ಏನಾರು ಕಾರ್ ಸಿಗುತ್ತೆ ಅಂದರೆ ಪಕ್ಕ ಅಂದರೆ ಸಿಗುತ್ತೆ. ಸೊ ನಿಮ್ಮ ಕಾರು ಸೇಲ್ಗೆ ಏನಾರು ಇದ್ದರೆ ಆ ಕಾರ್ನ ಇಲ್ಲಿ ಬಿಟ್ಬಿಟ್ಟು ಇಲ್ಲಿರೋ ಕಾರ್ನ ತೊಗೊಂಡೋಗ್ಬಿಡ್ಬೋದು. ಬಟ್ ಬೈ ಕೂಡ ಮಾಡ್ತಿರಲ್ಲ ಸರ್? ಸೊ ಬೈ ಕೂಡ ಮಾಡಿಬಿಡ್ತಾರೆ. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು.